ಏನ್ ಮಾಡ್ಕೊಂಡು ಏನೋ ಗೊತ್ತಾಯ್ತಿಲ್ಲ ಹೋಗತ್ತೀವಿ. ಶಿವಣ್ಣ ಸುಮ್ನಿರಪ್ಪ, ಮೊದ್ಲೇ ಬೆಚ್ ಬಿದ್ದಿದ್ದೀನಿ. ನಾನು ಏನಾಯ್ತು? ಏನಿ ಕನ್ಫ್ಯೂಷನ್? ಯಾಕೆ ಹಿಂಗ್ ಓಡಾಡ್ತಿದ್ಯಾ? ಅಲ್ಲ, ಮನೇಲಿ ಮಲಗಿದ್ದೆ, ಕಣ್ಬಿಟ್ಟು ನೋಡ್ತೀನಿ ಇಲ್ಲಿದ್ದೀನಿ, ಹೆಂಗೆ ಅಂತ ಗೊತ್ತಾಯ್ತಿಲ್ಲ, ಒದ್ದಾಡ್ತಾ ಇದ್ದೀನಿ. ಶಿವಣ್ಣ, ಏನೇನ್ ಮ್ಯಾಜಿಕಾ? ಹೆಂಗಿದೆಲ್ಲ ಹೆಂಗೆ ಅಂತ ಬಾ 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 ಬಾಲೆಣ ಸರ್ ಇಲ್ಲಿ ಅವ್ರೆ. ಮತ್ತೆ ಇದಕ್ಕೂ ಏನ್ ಸಂಬಂಧ? ಮನೇಲಿ ಮಲಗಿರ್ತೀನ, ಬಾಲೆಣ ಸರ್ ಇಲ್ಲಿ ಬಂದವ್ರ ಒಂದ್ಸಲ ಹಿಂಗ್ ಅಂದಿರ್ತಾರೆ, ಮನೇಲಿ ಇದ್ದ ರಪ್ ಅಂತ ಇಲ್ಲಿ ಇರ್ತೀನಿ. ಸೂಪರ್ ಬಿಡು ಶಿವಣ್ಣ. ಮೋಸ್ಟ್ಲಿ ನಾನು ಹಂಗೆ ಬಂದಿರ್ಬೇಕು. ಸದ್ಯ ನೀನ್ ಬಾತ್ರೂಮ್ ಅಲ್ಲಿ ಇದ್ದಾಗ ಅಂದಿಲ್ಲ ಅವರು. ಶಿವಣ್ಣ ಮತ್ತೆ ಅದಿರ್ಲಿ, ಟೀಸರ್ ನೋಡಿದ್ರಲ್ಲ? ಪಕ್ಕದಲ್ಲಿ ಯಾರು ನೋಡು, ಜಗಣ ಅವ್ರ ಪಕ್ಕದಲ್ಲಿ ಮಾಸ್ ಲೀಡರ್ ಶಿವಣ್ಣ, ಅವ್ರ ಪಕ್ಕದಲ್ಲಿ ನಮ್ ಪವರ್ ಲೀಡರ್, ಅವ್ರ ಪಕ್ಕ ಪವರ್. ಇವತ್ ನಮ್ ಕಣ್ಣಿಗೆ ಪರಮಾನಂದ ಆಗೋಯ್ತು. ಇವತ್ತು ಕಣ್ಣು ಹಾಳಾಗೋಗ್ಬಿಟ್ರು ಪರವಾಗಿಲ್ಲ ನಂದು. ಶಿವಣ್ಣ, ನೀನ್ ಟೀಸರ್ ನೋಡಿದ್ಯಾ? ಟೀಸರ್ ಆರ್ಮಿ ಆಫೀಸರ್ ತರ ಸಕ್ಕದಾಗ ಕಾಣ್ತಿದಾರಲ್ಲ, ಅದ್ಭುತವಾಗಿತ್ತು. ಮಿಲಿಟರಿದೆಲ್ಲ ಎಲಿಮೆಂಟ್ ಅವೆ. ನಾನು ಮಿಲಿಟರಿಗೆ ಸೇರ್ಕೊಂಡಿದ್ದೆ. ನೀನು ಹೆಂಗ್ ಸೇರಿಸ್ಕೊಂಡ್ರು ನಿನ್ನ ಮಿಲಿಟರಿಗೆ ಅಂತ? ಅವಾಗ ಇನ್ನೊಂದ್ ಸ್ವಲ್ಪ ಸಣ್ಣ ಇದೆ, ಸೇರಿಸ್ಕೊಂಡ್ರು. ಹಂಗೆ ಸೇರಿಸ್ಕೊಂಡಾಗ ಯುದ್ಧ ಶುರು ಆಗ್ಬಿಡ್ತು. ಜಗಣ ಶಿವಣ್ಣ, ಅದ್ರಲ್ಲಿ ಬಾಂಬ್ ಹಾಕೋದು ಅದು ಇದು ಪೂರ್ತಿ ಹೇಳ್ತೀನಿ. ಯುದ್ಧ ಶುರು ಆಯ್ತಾ, ನನ್ ಕೈಲಿ ಒಂದ್ ಬಾಂಬ್ ಕೊಟ್ಬಿಟ್ಟು ಬಾರ್ಡರ್ ಕಳ್ಸಿದ್ರು. ತಗೊಂಡ್ ಹೋದೆ ಬಾರ್ಡರ್ ನಿಂತ್ಕೊಂಡೆ ಎತ್ಕೊಂಡೆ ಎಸ್ಯಾಕೆ ಅಂತ ಹೋದೆ. ಗಾಳಿ ಬಂತು, ಈ ಕಡೆ ತಿರ್ಕ ನಮ್ ಕಡೆಗೆ ಎಸ್ಬಿಟ್ಟೆ. ಬೇರೆಯವ್ರಿಗೆ ಬೆಂಕಿ ಇಡಪ್ಪ ಅಂದ್ರೆ ನೀನ್ ಬಿಡುತ್ತೆ ನೀನೇ ಇಟ್ಕೊಬಿಟ್ಟ. ಅವತ್ತೇ ವಾಪಸ್ ಕಳ್ಸಿದ್ರು, ಹೋಗಿ ನೀನ್ ಲಾಯಕ್ಕಿಲ್ಲ ಅಂತ. ಸರಿ ಆಯ್ತು. ಶಿವಣ್ಣ, ಈ ಲೀಡರ್ ಅಂದ್ರೆ ಯಾರು? ಲೀಡರ್ ಅಂದ್ರೆ ನಾಯಕ. ಸರಿ, ಈ ನಾಯಕ ಅಂದ್ರೆ ಯಾರು? ಲೀಡರ್. ಶಿವಣ್ಣ, ಈ ನಾಯಕ, ಲೀಡರು, ರಾಜ, ಮಹಾರಾಜ, ಚಕ್ರವರ್ತಿ ಇದೆಲ್ಲ ಯಾರು ಅಂದೆ? ಲೀಡರು ನಾಯಕ ಲೀಡರು ಎಲ್ಲ ಸೇರಿದ್ರೆ ಶಿವಣ್ಣ. ಅಯ್ಯೋ, ನೀನು ಶಿವಣ್ಣ, ನನಗ್ ಗೊತ್ತು. ನಾನು ಹೇಳ್ತಿರೋದು ಲೀಡರು, ನಾಯಕ, ಮಹಾರಾಜ, ಚಕ್ರವರ್ತಿ ಯಾರು ಅಂತ. ನೀನು ಮಾತ್ರ ನನಗ್ ಶಿವಣ್ಣ ಅಂತೀಯ ಅಷ್ಟೇ. ಕರ್ನಾಟಕನೇ ಅಣ್ಣ ಅಂತ ಕರೆಯೋ ಶಿವಣ್ಣ ನಮ್ಮ ಮಾಸ್ ಲೀಡರ್ ಶಿವಣ್ಣ. ಓ ಸರಿ ಸರಿ, ಅವರೇ ಲೀಡರ್. ರೂಟಿಂದ ಬರ್ತಿದ್ದೀರಾ. ಅದಿರ್ಲಿ, ನಿಮ್ಗೇನು ಹುಷಾರಾಗಿದ್ಯಾ ತಾನೆ? ಆರಾಮಾಗಿದ್ದೀನಿ. ಮತ್ತೆ ಮೊನ್ನೆ ನಾ ಹಾಸ್ಪಿಟ್ಲಿಗೆ ಹೋಗಿದ್ಯಂತೆ? ಹೋದೆ, ಡಾಕ್ಟರ್ ಹತ್ರಕ್ಕೆ ಹೋದೆ. ಡಾಕ್ಟರ್ ಹತ್ರ ಕೂತ ನಾವು ಚೆಕ್ ಮಾಡಿದ್ರು, ಹಿಂಗ್ ಹಿಡ್ಕೊಂಡು ಹಿಂಗ್ ಅಂದ್ರು. ಏನಂದ್ರ ಕ್ಯಾನ್ಸರ್ ಗೀಚರ್ ಏನಾದ್ರು ಬಂದ್ಬಿಟ್ಟಿದೆ? ಬರುದೇರ ಕಾಯಿಲೆನೆಲ್ಲ ಬರುಸ್ತಾಳೆ. ಹಿಂಗ್ ಹಿಡ್ಕೊಂಡು ಚೆಕ್ ಮಾಡ್ಬಿಟ್ಟು ಹೇಳಿದ್ರು, ಶಿವರ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಐತೆ, ಕುಡಿತೀಯ ಅಂತಂದ್ರು. ಬೇಜಾರಿಲ್ಲ ಅಂದ್ರೆ ತರ್ಸಿ ಸರ್ ಅಂದೆ. ಬೈದ್ಬಿಟ್ಟು ಕಳಿಸ್ಬಿಟ್ರು. ಡಾಕ್ಟರ್ ಹತ್ರನೇ ಏನೋ ನೀನು ಕುಡ್ದಾಗ ಹಂಗೆ ಪವರ್ ಇರ್ತಮ್ಮ. ಹಂಗೆ ನಾನ್ ಕುಡ್ದಾಗ ಜಗಣ್ಣವ್ರು, ಬಾಲಣ್ಣವ್ರು, ಶಿವಣ್ಣವ್ರು, ಪುನೀತಣ್ಣವ್ರು ಯಾರು ನನ್ ಮುಂದಗಡೆ ನಿಂತ್ಕೊಂಡ್ ಮಾತಾಡೋದಿಲ್ಲ. ಯಾಕೆ? ವಾಸನೆ ಹೊಡಿತದಲ್ಲ. ಅದು ನಿಜಾನಪ್ಪ, 100% ನಿಜ. ಇತ್ತೀಚೆಗೆ ನಿಜವಾದ ಬಂದಿಗೆ ನಂದು ಇರೋದ್ ಬಗ್ಗೆ ಕೇಳ್ತೀನಿ. ಮೊನ್ನೆ ಇದ್ದಕ್ಕಿದ್ದಂಗೆ ಒಂದ್ಸಲ ಬಂದ್ಬಿಡ್ತು, ಬಲ್ದ ಕಾಲ ಎತ್ತಿತ್ತು. ನಾನು ಬಲ್ದ ಕೈ ಎತ್ತದೆ, ಎಡದ ಕಾಲ ಎತ್ತಿತ್ತು. ನಾನು ಎಡಗೈ ಎತ್ತದೆ. ನೇನ ಓಡ್ ಬಂದ್ ನನ್ನ ಮೇಲೆ ನೆಗೆಯಕ್ ಬಂತು ಕಣೆ. ಬಂತು ಅಣ್ಣ. ಟಿವಿ ಆಫ್ ಮಾಡ್ಬಿಟ್ಟೆ. ನೀವ್ ಈ ಧೈರ್ಯ ಪ್ರದರ್ಶನ ಮಾಡ್ತಿದ್ದೀರಾ? ಮತ್ತೆ ನಾನು ಏನೋ ಅನ್ಕೋಬಿಟ್ಟಿದೆ. ನೀನ್ ಟೀಸರ್ ನೋಡ್ದ? ಶಿವಣ್ಣ, ಟೀಸರ್ ನೋಡಿ ನಮ್ ಪಕ್ಕದ ಮನೆ ಆಂಟಿ ಅವರು ಗೊತ್ತಲ್ಲ, ನಾವು ಕರ್ನಾಟಕದಲ್ಲಿ ಎಲ್ರಿಗೂ ಜಾಗ ಕೊಟ್ಟಿದೀವಿ. ಅವರು ಪಾಪ ತಮಿಳ್ ಅವರು. ಅವ್ರು ಏನ್ ಶಿವಣ್ಣಂಗ್ ದೊಡ್ಡ ಫ್ಯಾನ್ ಗೊತ್ತಾ? ಇದು ನೋಡಿದ್ರ? ಏನಂದ್ರು? ನೋಡ್ಬಿಟ್ಟು ನನಗೇನೋ ಹೇಳ್ ಕಳ್ಸಿದಾರೆ, ಶಿವಣ್ಣಂಗ್ ಹೇಳು ಅಂತ. ಹೇಳು. ಈ ಶಿವಣ್ಣ ಸ್ಯಾರೆ, ನೀವು ರಾಮಣ್ಣಲ್ಲ ಆಕ್ಟಿಂಗ್ ಮಾಡ್ತೀರಾ ಸ್ಯಾರೆ? ನನಗೆ ರಾಮ ಬುಡಿಗ್ಯ. ಅಯ್ಯೋ ಏನು ಸೂಪರ್ ಕಾಣ್ತಾರೆ. ಅಲ್ಲಿ ಸ್ಯಾರ ನೀವ್ ಯಾರಂತ ಫಿಲಮ್ ಅಲ್ಲಿ ಏನ್ ಇದ್ರಲ್ಲ, ಲೀಡರ್ ಫಿಲಮ್ ಅಲ್ಲಿ ಅವಳೆತ್ತಾ ಇದ್ದೀರ, ಹೆಂಗ ಸಾರ್ ಇದೆಯಲ್ಲ ಎನರ್ಜಿ ಕನ್ನಡ ಚಿತ್ರರಂಗದ ಎನರ್ಜಿ. ಅಯ್ಯೋ ಸ್ಯಾಮಿ, ನನಗ ಅಣ್ಣಕ್ಕೆ ಹೇಳಿದೀನಿ ನಾನು, ಫಿಲಮ್ ರಿಲೀಸ್ ಆಯ್ತನ ಫಾಸ್ಟ್ ಶೋ ಟಿಕೆಟ್ ತಕೊಂಡು ಬರ್ಬೇಕನ್ನ. ಅವನ ತಕೊಂಡು ಬಂದಿಲ್ಲ ಅಣ್ಣ, ಕೊಲೆ ಮಾಡ್ಬಿಡ್ತೀನಿ ಅಣ್ಣ. ಏನಂತೀರ?
ನೀವು ಸಪೋರ್ಟ್ ಇದ್ರಲ್ಲ ತಾನೇ, ನಾನು ಜೈಲಿಗೆ ಹೋದ್ರೆ ಧೈರ್ಯವಂತ. ಬಲ್ದ ಕಡೆ ಮನೆಯವರು ಇಲ್ಲ, ಅವ್ರು ಬೇರೆ ಏನೋ ಕೊಟ್ಟು ಕಳ್ಸಿದಾರೆ, ನನಗೆ ಕೊಡಕ್ ಆಗತ್ತಾ ಇಲ್ವಾ ಅಂತ. ಬೇಡ, ಜನ ಅಭಿಮಾನಿಗಳು ಜಾಸ್ತಿ ಅವ್ರೆ, ತುಟಿ ಕಿತ್ತಾಕ್ಬಿಡ್ತಾರೆ, ಬೇಡ ಸುಮ್ನಿರು. ಹಂಗೆಲ್ಲ ಮಾಡಕ್ ಹೋಗ್ಬಾರ್ದು, ಇಲ್ಲಿಂದನೇ ಕೊಟ್ಬಿಡು. ಸಾಕ ಸೂಪರ್. ಇದು ಬಲ್ದ ಕಡೆ ಮನೆ ಆಂಟಿದಾಯ್ತು. ಎಡಗಡೆ ಮನೆ ಇದ್ರಲ್ಲ, ಎಡಗಡೆ ಮನೇಲಿ ನಮ್ ಕರ್ನಾಟಕದಲ್ಲಿ ವೆರೈಟಿ ಕನ್ನಡ ನೋಡು, ಕೇಳಕ್ ಆಗಲ್ಲ. ಆ ಆಂಟಿ ಅವ್ರಿನ್ನು ಸೂಪರ್. ಅವ್ರೇನ್ ಹೇಳ್ಬೇಕು ನಮ್ ಶಿವಣ್ಣ ನೋಡಿ, ಯಾ ನಮ್ಮನಿ ಕಾಣಾಕುತ್ತಾರೋ ನಮ್ಮ ಶಿವಣ್ಣ. ಯಪ್ಪ ನಮ್ಮಪ್ಪ ನೋಡಾತಿದ್ರ ಮೈಯಾಗ ರಗತ್ತೆಲ್ಲ ಹಂಗ ಅವನವನಿ ಹಂಗ ಯಾಕತ್ ಗೊತ್ತಾ, ಹಂಗ ಬಿಸಿ ಬಿಸಿ ರಕ್ತ ಚೆಲ್ಲಾಡ್ತೈತಿ. ಅಯ್ಯಯ್ಯೋ ಕತಿ ಏನ್ ಅಲ್ರಿ ಸರ ನೀವ್ ಏನ್ ತಿಂತೀರಿ ಅಂತೀನಿ. ಆನಂದ ಫಿಲಮ್ನಾಗ ಹೆಂಗಿದ್ರಲ್ಲ ಹಂಗ ಇದ್ರ ನೋಡ್ರಿ, ಲೀಡರ್ ಫಿಲಮ್ನಾಗ ಕೇಳ ಬಂದಿದ್ರ ಹೆಂಗ. ದೇವರೇ ಜನ್ಮ ಕೊಟ್ಟ ಮಗ ಅವರು, ಅದು ನಿಜ, ಮತ್ತೆ 100% ನಿಜ. ಶಿವಣ್ಣ ನಮ್ಮ ಅಜ್ಜಿ ಇವ್ರು ನೋಡ್ಬಿಟ್ಟು ಇವ್ರಿಗೆ ಏನೋ ಹೇಳಂತ ಹೇಳ್ ಕಳ್ಸಿದಾರೆ. ಮೊನ್ನೆ ಹಾಸನ್ಗೆ ಹೋಗಿದ್ನಲ್ಲ, ಅವಳು ಪುಟ್ಮಲ್ಲಿ ಕೊಂಟಜ್ಜಿ ಹೇಳು ಹೇಳು, ಅದೇನ್ ಹೇಳ್ದು ಹೇಳು. ಹಂಗೆಲ್ಲ ಅವಮಾನ ಮಾಡ್ಬಾರ್ದು. ಆಯ್ತು ಹೇಳು ಹೇಳು, ಪರವಾಗಿಲ್ಲ. ನಮ್ಮ ಅಜ್ಜಿ ನಿಮ್ಗೇನೋ ಹೇಳ್ ಕಳ್ಸಿದ್ರು, ನಿಮ್ ಟೀಸರ್ ಹಾಕೊಂಡ್ ಮೊಬೈಲ್ ಅಲ್ಲಿ ನೋಡ್ತಾ ಇದ್ದೆ ನಾನು ಹೆಂಗಿದೆ ಅಂತ. ಅದಕ್ಕೆ ನಮ್ಮ ಅಜ್ಜಿ ಹೇಳಿದ್ರು, ಅಯ್ಯೋ ಮಗನೇ ಏನು ಸಂದ ಕಾಣ್ತೀಯೋ, ಮನಿಗ್ ಹೋಗಿದ ತಕ್ಷಣ ದೃಷ್ಟಿ ತಗಸ್ಕ ಮಗ. ಮೊದ್ಲೆಯ ನಮ್ ಜನರು ಕೊಂಡು ಸರಿ ಇಲ್ಲ ನುಂಗ ಹಂಗೆ ಮಾಡ್ತಾರೆ ಉಸಾರು. ನಾನಾಗಿದ್ರೆ ಸರಿಯಾಗಿ ಪರಕೆ ತಗೊಂಡು ನೆಟ್ಗೆ ಬರಂಗ್ ದೃಷ್ಟಿ ತೆಗೀನಿ, ಗೊತ್ತಾಯ್ತು? ಮನಗ್ ಹೋಗಿದ್ಕೆ ಎಂಟಿ ತಾವ್ ದೃಷ್ಟಿ ತಗಸ್ಕ ಮಗ. ಸೂಪರ್. ಶಿವಣ್ಣ ನಿನಗೆ ಆಕ್ಚುಲಿ ಕೆಲವೊಂದು ವಿಷಯಗಳು ಗೊತ್ತಿಲ್ಲ. ಶಿವಣ್ಣಗೆ ನಮ್ ಕಾಲೇಜಲ್ಲಿ ಯದ್ವಾ ತದ್ವಾ ಫ್ಯಾನ್ಸ್ ಗಳೆಲ್ಲ ಇದಾರೆ ಗೊತ್ತಾ? ನಿಮ್ ಕಾಲೇಜಲ್ಲಿ ಮಾತ್ರ ಅಲ್ಲ, ಇಡೀ ಕರ್ನಾಟಕದಲ್ಲೇ ಫ್ಯಾನ್ಸ್ ಅವರೇ ಬಿಡೆ. ನಮ್ ಕಾಲೇಜಲ್ಲಿ ಆಕ್ಚುಲಿ ಶಿವಣ್ಣಗ್ ಬರೀ ಹುಡುಗಿರೇ ಫ್ಯಾನ್ಸ್, ಆ ಹುಡುಗಿರ್ಗೆ ಹುಡುಗರು ಫ್ಯಾನ್ಸ್. ಕರೆಕ್ಟ್ ಬಿಡವ, ಹುಡುಗರು ಹುಡುಗಿರು ಅಂದ ತಕ್ಷಣ ಗೊತ್ತಾಯ್ತು ನನಗೆ. ಈಗ ಹುಡುಗರುವೆ ಅಣ್ಣ ಹುಡುಗಿರ್ತಾರೆ, ಇಲ್ಲಿ ಗಂಟೆ ಕೂದಲು ಬಿಟ್ಬಿಡ್ತಾರೆ. ನಮ್ಮನೆ ಪಕ್ಕದ ಮನೆ ಮಂಜುನ ಹಂಗೆ ಇಲ್ಲಿ ಗಂಟೆ ಕೂದಲು ಬಿಟ್ಟಿದ್ದ. ಅವ್ರ ಅಮ್ಮ ಕೇಳ್ತು, ಅಯ್ಯೋ ಯಾಕ ನೀನ್ ಬಾಯಿಗೆ ಮಣ್ಣಕ್ಕೆ ಇಷ್ಟು ಉದ್ದ ಕೂದಲು ಬಿಡ್ಕೊಂಡು ಓಡಾಡ್ತೀಯ, ಜನ ನೋಡ್ತಾರೆ ಏನ್ ಅನ್ಕೊಳ್ಳಲ್ಲ ಅಂತ. ಪ್ಯಾಶನ್ ಕಣಮೇ ಪ್ಯಾಶನ್ ಅಂತಂದ. ಅವ್ರ ರವ್ ಏನ್ ಅನ್ಬೇಕು, ಏನ್ ಪ್ಯಾಶನ್ ಏನೋ ನಿನ್ ಬಾಯಿಗೆ ಮಣ್ಣಕ, ನಿನ್ ತಂಗಿ ನೋಡಕ್ ಬಂದಿದ್ ಗಂಡು ನಿನ್ನ ಒಪ್ಕೊಂಡ್ ಹೋಗವನೇ. ಅಯ್ಯೋ ಅದಿರ್ಲಿ, ಮೊನ್ನೆ ನಂಗೆ ಗೊತ್ತಲ್ಲ ನಮ್ ಕಾಲೇಜಲ್ಲಿ ನಾನೊಂದ್ ಮಟ್ಟಿಗೆ ಬ್ಯೂಟಿಫುಲ್ ಗರ್ಲ್, ಐ ಮೀನ್ ನೋಡಕ್ಕೆ. ನೀನ್ ಈಗೇನು ಕೌಂಟರ್ ಕೊಡ್ಬೇಡ ಪ್ಲೀಸ್, ಅವಮಾನ ಆಗುತ್ತೆ ನಂಗೆ ಪ್ಲೀಸ್. ಸೊ ಅದಕ್ಕೆ ಶಿವಣ್ಣ ಅವ್ರನ್ನ ನೋಡಿ ಏನಂತ ಡೈಲಾಗ್ ಹೊಡಿಬೇಕು, ಬಡ್ಡಿ ಮಗ ಹಾಡೆಲ್ಲ ಹಾಡ್ತಾನೆ ಶಿವಣ್ಣ. ಅವನು ಏನಂತ, ನೀನ್ ಚಂದಾನೆ ನಿನ್ನಾಸೆ ಚಂದಾನೆ, ಅವನ್ ಕಣ್ಣು ಚೆಕ್ ಮಾಡ್ಸೋಣ, ನೀ ನನ್ನಲ್ಲಿ ಎಂದೆಂದು ಚಂದಾನೆ ಅಂತ. ನಮ್ ತರ ಬ್ಯೂಟಿಫುಲ್ ಗರ್ಲ್ಸ್ಗೆ ಬ್ರೈನು ಇರುತ್ತೆ ಅನ್ನೋದು ಅವ್ನಿಗೆ ಗೊತ್ತಿಲ್ಲ. ಅದಕ್ಕೆ ನಾನು ರಿಪ್ಲೈ ಮಾಡಿದೆ, ನಾನ್ ಚಂದಾನೆ ನಮ್ಮಪ್ಪ ಬರ್ತಾನೆ, ನಿನ್ನ ನೋಡಿದ್ರೆ ಅವನಜ್ಜಿ ಕೈ ಕಾಲು ಮುರಿತಾನೆ ಅಂತ. ನಿನ್ನ ಬಗ್ಗೆ ಅವನಿಗೆ ಗೊತ್ತಿಲ್ಲ. ನಮ್ಮ ಅಜ್ಜಿ ಮೊನ್ನೆ ಏನೋ ಕಂಪ್ಲೇಂಟ್ ಮಾಡ್ತಿದ್ದಾರೆ. ನಿಮ್ಮ ಅಜ್ಜಿ ಕಂಪ್ಲೇಂಟ್ ಆಗ್ಲಿ ತಾಳು, ನಿನ್ ಬಗ್ಗೆ ಕವನ ಬರ್ದಿಲ್ಲ, ಅದನ್ನ ಅವ್ನು ಹೇಳ್ಬೇಕಿತ್ತು ನೀನು. ಬೇಡ ಶಿವಣ್ಣ, ಹೇಳ್ತೀನಿ ಬೇಡ ಶಿವಣ್ಣ, ಹೇಳ್ತೀನಿ ಬೇಡ ಶಿವಣ್ಣ. ಇವಳ ಬಗ್ಗೆ ಅವ್ನು ಕವನ ಬರ್ದಿದ್ದೆ, ವಾವಾ ಅನ್ನು ವಾವಾ ಅನ್ನು ವಾವಾ. ಶಿವಣ್ಣ ದೊಡ್ಡರ ಎದುರಿಗೆ ಮರ್ಯಾದೆ ಹೋಗುತ್ತೆ. ನಯನ ವಾವಾ ಅನ್ಬೇಕು ಅಂತೀನಿ. ನಯನ ವಾವಾ, ನೀ ಬಿಳಿ ಸೀರೆಯುಟ್ಟು ಕೆಂಪು ಬೊಟ್ಟಿಟ್ಟು ಬಂದರೆ, ವಾವಾ, ನೀ ಬಿಳಿ ಸೀರೆಯುಟ್ಟು ಕೆಂಪು ಬೊಟ್ಟಿಟ್ಟು ಬಂದರೆ, ವಾವಾ, ಸೇಮ್ ಆಂಬುಲೆನ್ಸ್ ತರ ಕಾಣಿಸ್ತೀಯ ಕಣೆ. ಇದ್ಯಾಕೋ ಜಾಸ್ತಿ ಆಗ್ಲಿಲ್ವಾ? ಆಯ್ತು, ಬೇರೆ ಕವನ ಹೇಳ್ತೀನಿ ಕೇಳು. ಹೇಳು. ಒಂದಿರುಳು ನಾ ಬೆಟ್ಟ ಹತ್ತಿದೆ. ವಾವಾ ಹತ್ತಿದೆ. ವಾವಾನ್ರ, ಒಂದಿರುಳು ನಾ ಬೆಟ್ಟ ಹತ್ತಿದೆ, ಹತ್ತಿದೆ. ಒಂದಿರುಳು ನಾ ಬೆಟ್ಟ ಹತ್ತಿದೆ, ಹತ್ತಿದೆ. ಒಂದಿರುಳು ನಾ ಬೆಟ್ಟ ಹತ್ತಿದೆ. ಮುಂದಕ್ಕೆ ಏನ್ ಮಾಡ್ದೆ ಹೇಳ? ಮುಂದಕ್ಕೇನು ಕತ್ಲಾಗಿತ್ತು, ವಾಪಸ್ ಇಳ್ದೆ. ಶಿವಣ್ಣ, ನಮ್ ಮನೇಲಿ ನಮ್ಮ ಅಜ್ಜಿ ನನಗ್ ಬೈದ್ ಬಿಡ್ತು. ಏನಂತ? ನಮ್ಮಮ್ಮ ನೀನ್ ಓದಕ್ ಲಾಯಕ್ಕಿಲ್ಲ, ಊರ್ಗೋಗ ದನ ಮೇಯ್ಸು ಅಂತಂದ್ರು. ಅದಕ್ಕೆ ನಾನು ಊರಲ್ಲಿ ದನ ಮೇಯ್ಸಕ್ಕಂತ ಹೋಗಿದ್ದೆ. ಈ ಗ್ಯಾಪ್ ಅಲ್ಲಿ ನಮ್ ಎಮ್ಮೆ ಕಾಣೆ ಆಗ್ಬಿಟ್ಟಿದೆ. ಎಮ್ಮೆ ಏನ್ ಮಾಡೋಣ ಈಗ? ಹೀಗದು ಕುಡಿಕೊ ಬರ್ಬೇಕು. ನಾನ್ ಹೆಂಗ್ ಕುಡಿಕೊಂಡು ಹೋಗೋಣ ಅಂತ ಯೋಚನೆ ಮಾಡ್ತಿದ್ದೆ. ಹಾಗೆ ಒಂದ್ ಐಡಿಯಾ ಬಂತು. ಏನು? ಇಲ್ಲೇ ಇಲ್ಲೇ ಎಲ್ಲೋ ನನ್ನ ಎಮ್ಮೆ ಕಾಣೆಯಾಗಿದೆ, ನಿನ್ನೆ ಮೊನ್ನೆವರೆಗೂ ಇದ್ದ ಎಮ್ಮೆ ಮಾಯವಾಗಿದೆ, ಹೇಳದೇನೆ ಕೇಳದೇನೆ ಗೂಟ ಬಿಚ್ಕೊಂಡು ಹೋಗಿದೆ. ಈ ತರ ಎಮ್ಮೆ ಸಿಗುತ್ತಲ್ವಾ ಶಿವಣ್ಣ? ಖಂಡಿತ. ಎಮ್ಮೆಗೆ ಎಮ್ಮೆ ಸಿಗ್ತಾನೆ ಇನ್ನೇ ಸಿಗ್ತದೆ.
ಕರೆಕ್ಟ್ ಸಿಗ್ತದೆ. ಶಿವಣ್ಣ ನೀನ್ ಅದೇನೋ ಎನರ್ಜಿ ಬರಕ್ಕೆ ಎಲ್ಲಾ ಸ್ಟೇಜ್ ಮೇಲೂ ಒಂದ್ ಪದ ಹೇಳ್ತಿಯಲ್ಲ, ಇವತ್ತ ಆ ಪದ ಹೇಳ್ತಿದ್ರೆ ಬರ್ದಿರೋರ್ಗೆಲ್ಲ ಎನರ್ಜಿ ಬಂದ್ಬಿಡ್ಬೇಕು. ಖಂಡಿತ ಬರುತ್ತೆ. ನಮ್ಮ ಹಳಗನ್ನಡನೇ ಹಂಗೆ, ಹಳಗನ್ನಡ ಹೇಳ್ತಾ ಇದ್ರೆ ಖಂಡಿತ ಬರುತ್ತೆ ಎನರ್ಜಿ. ಆ ಎನರ್ಜಿನ ಹೇಳ್ಬಿಟ್ಟು ಗ್ಯಾಪ್ ಕೊಡದೆ ಹೇಳು, ಎಲ್ಲರಿಗೂ ಎನರ್ಜಿ ಬರ್ಸ್ಬಿಟ್ಟು ನಾವಿಲ್ಲಿಂದ ಎಸ್ಕೇಪ್ ಆಗ್ಬಿಡೋಣ. ಅಷ್ಟೇ. ನಂಜಿನ ಪುಂಜದಂತೆ ಕುಳಿಕನ ಕುಲದಂತೆ ಜವನ ಜಂಗುಳಿಯಂತೆ ಬೈದುಕೊಲ್ಲುವ ಬಕನ ಬಳಗದಂತೆ ನಿಂದ ಬಿಲ್ಲ ಬಿಲ್ಲಣಿಯ ಹಿಂಗಟ್ಟಿನೋಳು ಮುಂಕಣಿಸಿನ ಗಪಿದ ಸಬಂಬ್ಳಗಳ ಮನೆಯ ಮೊತ್ತಮಿನ ಕಿರಣಂಗಳನ್ನು ತಿರಿಸಿ ಮಿಸುಕುವ ತಪನನ ಬಿಸಿಯ ಬಿಂಬದೋಳು ಮಾರ್ಪೊಳೆದು ತಳತಳಿಸಿ ಸಿಡಿಲ ಬಳಗಂ ತಳಿರ್ತಂತೆ ಗಗನ ದಳದೊಳು ತುರುಗಿ ನೆರೆಮರೆಯ ನಬಕ್ಕೆ ಚಿಮ್ಮಿ ಕುರುಳ್ಚಿ ಕೈ ಮಾಡುವ ಕೊಂತಕಾರರ ತಿಂಟಿನಿಯ ನಡುವೆ ಪಿಡಿದ ವಜ್ರಮುಖ್ಯ ಮಸದಿಟ್ಟಿ ಎಸೆವ ಗಂಡುಗತ್ತಿಯ ಕೂರ್ಲಗಿನ ಭಾರೀ ಸಂಕಲೆಯದ ಪಟ್ಟಯದ ಪರಶುವಿನ ಚಕ್ರದ ಕಕ್ಕಡೆಯ ಕರವಾಳ ಕತಾರಿಯ ಕತ್ತಿಯ ಕರಗಸದ ಗಂಡಗತ್ತರಿಯ ಶೂಲದ ಕಾಲತೊಡರ ರಕ್ಕಸರ ಆಹಯ ತಡೆಯದ ಲೌಡಿಯ ಕೊಳೆಗಟ್ಟಿಗೆಯ ಗೊಂದಣಂ ಗೂಡಿ ಗಗನಂ ಕವಿದಂತೆ ದೆಸೆಗಳು ಉಗುಳದಂತೆ ಭೂಮಿ ಬೆಸಲಾದಂತೆ ಭೂಚಕ್ರಮಂ ತೆಕ್ಕನೆ ತೀವಿದ ಪದಾತಿ ಬಲದೊಳಂ. ಸೂಪರ್. ಇಲ್ಲಿ ನೆರೆದಿರೋರ್ಗೆ ಎಲ್ರಿಗೂ ಒಂದ್ ಚಿಕ್ಕ ಕಿವಿ ಮಾತಿದೆ, ಹೇಳ್ಬಿಡ್ಲಾ? ಹೇಳ್ಬಿಡು. ಏನಿಲ್ಲ, ಮೊನ್ನೆ ಒಂದ್ ಸ್ಟೇಜ್ ಹೋಗಿದ್ದೆ, ಅಲ್ಲಿ ದೊಡ್ಡವರು ಒಂದು ಚಿಕ್ಕ ಮಾತನ್ನ ಹೇಳ್ತಿದ್ರು. ಬಟ್ ದೊಡ್ಡವ್ರು ಯಾವತ್ತೂ ಚಿಕ್ಕ ಮಾತು ಹೇಳ್ತಾರಲ್ಲ, ದೊಡ್ಡದಾಗಿರುತ್ತೆ. ಶಿವಣ್ಣ ಅವರು ನಮ್ಮನ್ನೆಲ್ಲ ಬೈತಿದ್ರು. ಶಿವಣ್ಣ ಬಗ್ಗೆ ಏನಂತ ಬೈತಿದ್ರು ಗೊತ್ತಾ? ನಮ್ ಯೂತ್ಗೆ ಯಾವ್ದ್ರ ಮೇಲೆ ಆಸೆ ಪಡ್ಬೇಕು ಅನ್ನೋದು ಗೊತ್ತಿಲ್ಲ. ಯಾವತ್ತಿದ್ರು ನಮ್ಗೆ ಕೇಶದ ಮೇಲಿರುವ ಮೋಹ ಕೇಶರಾಜನ ಮೇಲಿದ್ದರೆ, ಪ್ರಾಪಂಚಿಕ ಸುಖಗಳ ಮೇಲಿರುವ ಮೋಹ ಪಂಪನ ಮೇಲಿದ್ದರೆ, ಆಸ್ತಿಯ ಮೇಲಿರುವ ಮೋಹ ಮಾಸ್ತಿಯ ಮೇಲಿದ್ದರೆ, ಮಣ್ಣಿನ ಮೇಲಿರುವ ಮೋಹ ರನ್ನನ ಮೇಲಿದ್ದರೆ, ಶೃಂಗಾರದ ಮೇಲಿರುವ ಮೋಹ ಕವಿ ಕಂಬಾರನ ಮೇಲಿದ್ದರೆ, ನಮ್ಮ ಕನ್ನಡಾಂಬೆಯ ಮಡಿಲಲ್ಲಿ ಭಾರವಾಗುವ ಬದಲು ಬಂಗಾರವಾಗಿದ್ದರೆ ಮತ್ತೊಮ್ಮೆ ಜನಿಸಿ ಬಾ ಕಂದ, ನನ್ನ ಮಡಿಲಲ್ಲಿ ಮತ್ತೊಮ್ಮೆ ಜನಿಸಿ ಬಾ ಅಂತ ಹೇಳ್ತಿದ್ರು ಅಂತ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಮೊನ್ನೆ ತಾನೇ ರಾಜ್ಕುಮಾರ ಸಿನಿಮಾ 100 days ಫಂಕ್ಷನ್ ಆಗಿದೆ. ಸದ್ಯದಲ್ಲೇ ಮತ್ತೆ ಮಾಸ್ ಲೀಡರ್ ಇವಾಗ ಆಡಿಯೋ ರಿಲೀಸ್ ಆಗಿದೆ, ಇನ್ನು ಸಿನಿಮಾ ರಿಲೀಸ್ ಆಗಿ ಅದ್ರೂ 100 days ಫಂಕ್ಷನ್ ಇದೇ ತರ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಎವ್ರಿವನ್.